ಅಲ್ಲ, ಅದಕ್ಕಂತೂ ಗೊತ್ತಿಲ್ಲ, ಹೀಗೆಲ್ಲ ಸಂಬಳದವ್ರನ್ನ ಇಟ್ಕೊಂಡು ಗೊತ್ತಿಲ್ಲ ಇದು ಹೇಳ್ತದೆ ಅಂಥೇಳಿ ನೀವು ಹಾಗೆ ಮಾತಾಡ್ತೀರಲ್ಲ. ಏನಿದೆ ಫಸ್ಟ ನಮ್ಮನೇಲಿ ಸಂಬಳದವಿರೋದ? ಅವಾಗೆಲ್ಲ ಇದ್ದಿರಲ್ಲ, ಒಂದು ಮಾತು ತಿರುಗಿ ಹೇಳಿ ಗೊತ್ತಿತ್ತ? ಕಣ್ಣಿ ಕಪ್ಪಾಗ ತನಕ ಕೆಲಸ ಮಾಡ್ತಿದ್ರು, ಬೆಳಗಾಬೇಕಾರೆ ಎದ್ದು ಹೋಗ್ತಿದ್ರ. ಆದರೂ ಹೆದರಿಕೆ ಎಷ್ಟಿತ್ತ? ಇವನಿಗೆ ಹೆದರಿಕೆ ಏನು ಸಾಲದ್ರೆ? ಎಲ್ಲರೂ ನಾನೇ ಒಂಚೂರು ಹೆದರ್ಸಿದ್ರೆ ಇದಂಕನೂ ಏನಿಲ್ಲ, ಮನೆ ಮನಸ್ಸಿಗಿಂತ ಹೆಚ್ಚು. ಹಂಗಾಗಿ ಬತ್ತ ಬತ್ತ ಒಂಚೂರು ಮೆಟ್ಟೆತನ ಕಲ್ತಾನವ, ಗೊತ್ತಾನ? ಏನು ದಿನ ಬಿಡದೆ ಕೆಲಸ ಕೊಡೋದಲ್ದೆ ಮತ್ತೆ ಅವ್ನು ಹೇಳ್ದಂಗೆ ನಾವು ಕೇಳ್ಕೊಂಡಿರ್ಬೇಕಾ? ತೆಗಿಯತ್ಲ ಸರಿತಾ, ಸುಮ್ಮನಿರು, ಯಾಂತ ಹೇಳಬೇಡ. ಇದಕ್ಕೆ ನರ್ಮನ್ಸ್ರು ಹೇಳಿದ್ಯಾವುದು ಇದ್ರ ಕಿವಿ ಒಳಗೆ ಹೋಗಲ್ಲ, ತಲೆಗೆ ಹೋಗಲ್ಲ. ಅದೇ ಬ್ಯಾಡ್ದಿದ್ದು ಏನಾರಾಗಿದ್ರೆ ಗನಾಗ ಅರ್ಥ ಆತಿತ್ತು. ಅಲ್ಲ, ಅಷ್ಟೊತ್ತಿಂದ ಹೇಳ್ತಿದ್ದೀನಿ. ಆ ಕಾಲದಲ್ಲಿ ಏನೋ ಇದ್ರು ಅಂದರೆ ಈಗಲೂ ಹಾಗೆ ಅಂತ ಮಾಡಿಯೇನೆ. ಆವಾಗ ಕೆಲಸಗಾರರು ಸುಮಾರು ಜನ ಇದ್ದರು, ಮನೆಗೆ 2-3 ಜನ ಕೆಲ್ಸಕ್ಕೆ ಹೋಗೋರು ಇರ್ತಿದ್ರು, ಸಿಕ್ತಿದ್ರು. ಈಗ ಎಲ್ಲದಾರೆ? ಎಲ್ಲ ಮಕ್ಕಳಿಗೆ ಇದ್ದೇ ಬುದ್ಧಿ ಕಲಿಸಿ ಅವ್ರ ನೌಕರಿ ಅದು ಇದು ಅಂತ ಅದಾರೆ. ಈಗೆಲ್ಲ ಈಗ ರತ್ನನ ವರ್ಗೀಯರು ಕೆಲಸ ಮಾಡೋದು ಬಿಟ್ರೆ ಮತ್ತೆ ಉಳ್ದಾರೆಲ್ಲ ಎಲ್ಲಿ ಬರ್ತಾರೆ ಕೆಲಸಕ್ಕೆ? ಏನು ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯಕ್ಕೇನು ಇವೊಬ್ಬ ಸಿಕ್ಕೇನೆ ಅಂತಾನ? ನೀನು ಈ ಥರದ್ದು ಏನಾರು ಮಾಡಿ ಅವನು ಒಂದು ಮನೆ ಬಿಟ್ಟು ಹೋಗಂಗೆ ಮಾಡಬೇಡ ನೋಡು, ಹೇಳಿನಿ. ನೋಡಲ್ಲ ಅವ್ರು ಮಾತಾಡೋದ, ನಂಗೆ ಹೇಳ್ತಾರೆ ಮತ್ತೆ ಮಾತಾಡಿ ತಲೆ ಒಳಗೆ ಹೋಗಲ್ಲ ಅಂತ. ಇವರಿಗೆ ಅಂತ ಇವ್ರು ಹೇಳೋದೇ ಇವರಿಗೆ. ನೀನಾರು ಒಂದೊಂದ್ಸತಿ ಹ್ಞೂ ಅಂತೀಯ, ಇವರು ಇವರಪ್ಪಲ್ಲ. ವಾಗೇಶ್ ಒಂದೊಂದ್ಸತಿ ಹೇಳ್ತಾನಲ್ಲ, ಅದೇ ಸಮ. ಅತ್ತೆ, ನಾನು ಒಂದೊಂದ್ಸತಿ ಹ್ಞೂ ಅನ್ನೋದು ಎಂತಕ್ಕೆ ಗೊತ್ತಾ? ನೀವು ಹೇಳಿದ್ನೇ ಹೇಳ್ತಿರ್ತೀರ, ನಾನು ಹೇಳಿದ್ನೇ ನೀವು ಒಪ್ಕೊಂಡಲ್ಲ, ಮತ್ತು ಇನ್ನೇನು ಮಾಡೋದು, ಎಂಥ ವಾದ ಮಾಡ್ತಿರೋದು ಅಂತ ನಾನು ಸುಮ್ಮನೆ ಇರೋದು ಅಷ್ಟೇ. ಮಾವ ಹೇಳಿದ್ರಲ್ಲ, ಅದು ಸುಳ್ಳೇನಲ್ಲ. ನಿಮ್ಮ ಕಾಲದಲ್ಲಿ ಹೆಂಗೋ ಇತ್ತು ಅಂಥೇಳಿ ಈಗಲೂ ಹಾಗೆ ಆಗಬೇಕು ಅಂದರೆ ಎಲ್ಲ ಆತದತ್ತೆ ಅದು. ಈಗ ನಿಮ್ಮ ಮನೆ ಅಲ್ದಿದ್ರೆ ಇನ್ನೊಬ್ಬರ ಮನೆ ಅಂತ ಹೋಗ್ತಾರೆ. ಅವಾಗೆಲ್ಲ ಜಮೀನು ಮನೆ ಕಡಿಮೆ, ಇಷ್ಟು ತೋಟ ಎಲ್ಲ ಎಲ್ಲಿತ್ತು ಹೇಳಿ? ಆವಾಗ ಈ ಕೆಲಸ ಎಲ್ಲಿ ಇಷ್ಟು ಇರ್ತಿತ್ತು? ಈಗ ಅಡಿಕೆ ಸುಲ್ತಾನೇ ಆಗಲಿ, ಈಗ ಅಕಸ್ಮಾತ್ ಮಿಷನ್ ಏನಾರು ಬರದೇ ಇದ್ರೆ ನಾವು ಅಡಿಕೆ ಸುಲ್ತ ಮಾಡ್ಸಂಗಿತ್ತ? ಎಲ್ಲ ಕೆಲಸನೂ ಅಷ್ಟೇ. ಔಷಧಿ ಹೊಡಿಯೋಕೆ ಅವಾಗ ಊರಲ್ಲಿ ಎಷ್ಟು ಜನ ಇರ್ತಿದ್ರು ಹೇಳಿ? ಒಬ್ಬರು ಇಬ್ಬರು. ಈಗ ಇಷ್ಟು ಜನ ಅದಾರೆ, ಆದರೂ ಔಷಧಿ ಹೊಡಿಯೋರಿಲ್ಲದೆ ಗೋಳು ಬರ್ತಾರೆ. ಇಷ್ಟೆಲ್ಲ ತೋಟ ಇತ್ತಾ? ನೀವೇ ಯೋಚನೆ ಮಾಡಿ, ನಿಮ್ಮ ಕಾಲದಲ್ಲಿ ಇಷ್ಟು ತೋಟ ಇತ್ತಾ? ಎಲ್ಲಿ ನೋಡಿದ್ರು ಗದ್ದೆ, ಕಾಡು ಇವೇ ಎಲ್ಲ ಇತ್ತು. ಈಗ ಹಂಗಲ್ಲ, ಕೆಲಸ ಮಾಡೋರು ಕಡಿಮೆ ಆಗ್ಯಾರೆ, ಜಮೀನು ಜಾಸ್ತಿ ಆಗ್ಯದೆ, ಕೆಲಸಕ್ಕೆ ಜನ ಸಿಕ್ಕಲ್ಲ. ಹಾಗಾಗಿ ಅದಕ್ಕೆ ನಾವು ಯಾರೋ ಒಬ್ಬರು ಬಂದಿರ್ತಾರಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು. ಅದಕ್ಕೆ ಮಾವು ಹೇಳಿದ ಕರೆಕ್ಟೇ ಅದೇ, ಅದು ನಿಮ್ಮ ತಲೆ ಒಳಗೆ ಹೋಗಲ್ಲ ಅಷ್ಟೇ. ತೆಗಿ ಮಾರತಿ, ನಾನೊಬ್ಳು ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತೀನಲ್ಲ, ನೀನು ಅವ್ರನ್ನ ಎಡಕ್ಕಿಟ್ಟು ಬಲಕ್ಕೆ ಬರ್ತಿ, ಎಂಥದಾರು ಮಾಡ್ಕೇಳಿ. ಈಗ ಸಲಿಗಿ ಕೆಲಸದವ್ರು ಸಿಕ್ಕಲ್ಲ. ಹಂಗೆ ಕೈಯಮ್ಮ ಕೆಲಸ ಎಲ್ಲಿ ಸಿಗ್ತದೆ? ನಾವು ಕೊಡಲ? ಈಗ ಕೆಲವೊಂದು ದಿವಸ ಏನೂ ಕೆಲಸ ಇರಲ್ಲ, ಸುಮ್ಮನೆ ಮನೇಲಿ ಕುತ್ಕೊಂಡಿರ್ತಾನೆ. ಹಾಗೆ ಯಾರು ಬಿಡ್ತಾರಾ? ಇದು ಒಳ್ಳೆ ಕತೆ ಆಯ್ತಲ್ಲ. ಸುಮ್ಮನೆ ಕೂತ್ಕೊತಾನೆ ಅಂದರೆ ಅವನು ಸುಮ್ಮನೆ ಕೂತ್ಕೊಂಡಿದ್ದು ನಾವೇನು ಸಂಬಳ ಕೊಡಲ್ಲ ಅವನಿಗೆ. ಅವತ್ತು ರಜಾ ಅಂತಲೇ ಬರೆಯೋದು, ಗೊತ್ತಾ? ಅದು ಅಕಸ್ಮಾತ್ ಅವನೇನಾದ್ರು ಸರಿ ಹೊಡೆದು ಬಡ್ದು ಕೆಲಸ ಮಾಡದೇ ಇದ್ದರೆ ಮಾರನೇ ದಿವಸಕ್ಕೂ ಉಳಿತದೆ. ಸುಮ್ಮನೆ ಒಂದೇ ದಿವಸ ಎಲ್ಲ ಕೆಲಸನೂ ಮಾಡಿ ಬಂದಿರ್ತಾನೆ, ಗೊತ್ತಾ? ಅವ ಒಂದು ನಿಮಿಷ ಕೂರಲ್ಲ, ನಿಲ್ಲಲ್ಲ. ಎಲ್ಲಿ ಸಿಗ್ತಾರತ್ತೆ ಈ ಥರದವರೀಗ? ಅಲ್ಲ, ನೀ ಹೇಳ್ತೀಯಲ್ಲ ಅವತ್ತು ಮನೇಲಿದ್ದರೆ ಅವ ಸಂಬಳ ತಗೊಳಲ್ಲ, ರಜೆ ಅಂತ ಬರಿತೀವಿ ಅಂತ. ಊಟ ತಿಂಡಿ ಏನು ಪುಕ್ಷಟೆ ಬರ್ತದಾನೆ? ಊಟ ತಿಂಡಿ ಎಲ್ಲ ಹಾಕಲ್ಲ ಅವನಿಗೆ. ತೆಗಿ ಮರತಿ ಅತ್ಲಕ್, ಸುಮ್ಮನಿರು. ಈಗ ಆಮೇಲೆಲ್ಲರೂ ಬಂದು ಅಲೇಸಕ್ಕದಾನೆ, ಊಟ ತಿಂಡಿಗೂ ಲೆಕ್ಕ ಹಾಕ್ತದೆ, ಅದಕ್ಕೂ ರೇಟ್ ಹಾಕ್ತೀಯ ಇಂತಿಷ್ಟು ಅಂತ ಮಾತಾಡ್ತದೆ. ನಿಂಗೆ ಒಂದು ಕೆಲಸ ಹೇಳ ವಸಂತ, ನಿಂಗೆ ನೋಡು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಈಗ ಸಂಬಳ ಕೊಡೋಳು ನೀನೇನಲ್ಲ. ಹಂಗಿರ್ಬೇಕಾರೆ ಮತ್ತೆ ನೀನು ಅವನ ಸುದ್ದಿ ಎಂತಕ್ಕೆ? ನಿಂಗೇನಾರು ಕೆಲಸ ಮಾಡಿಕೊಡ್ಬೇಕಾ ಹೇಳು, ಮಾಡಿಕೊಡದೇ ಇದ್ದಾಗ ಬೇಕಾದ್ರೆ ಕೇಳೋಣ. ಅದು ಬಿಟ್ಕೊಂಡು ನಾವು ಹಂಗೆ ಅವ ಹಿಂಗೆ ಅಂತ ಮಾತ್ರ ಹೇಳ್ತಾ ಕೂರ್ಬೇಡ. ಎಲ್ಲರೂ ಈಗ ಹೋಗೋರು ಹಾದಿ ಮೇಲೆ ಹೋಗೋರು ಅರಳಿಸಿದ್ರು ಅವನಿಗೆ ಹೇಳ್ಕೊಟ್ರಿ ಯಾರು ಎಷ್ಟು ದಿವಸ ಅಂತ ಸುಮ್ಮನೆ ಇರ್ತಾರೆ? ಇಷ್ಟು ಕೆಲಸ ಮಾಡ್ತೀನಿ, ಇದು ಮಾಡ್ತೀನಿ, ಆದರೂ ಇವ್ರ ಮನೇಲಿ ಒಂದು ಒಳ್ಳೆ ಮಾತಿಲ್ಲ ಅಂತ ಹೇಳಿ ಎಲ್ಲಾರು ಬಿಟ್ಟು ಹೋದ್ರಿ ಎಂತ ಮಾಡ್ಬೇಕು? ಹೋದ್ರು ಹೋತಾನೆ, ಸುಮ್ಮನೆ ಕೂತ್ಕೊಳ್ಳಿ. ಹೋದ್ರೂ ಹೋತಾನೆ. ನೀ ಇಲ್ಲಿ ಬೆಚ್ಚಿಗೆ ಮನೇಲಿ ಕೂತಿರ್ತೀಯ,
ಅಲ್ಲಿ ಕೆಲಸ ಆಗ್ಬೇಕಲ್ಲ ತೋಟದ, ಅದು ಹೆಂಗಾಗ್ತದೆ? ಏನಾರು ಮಾಡ್ಕೇಳಿ ನಂಗೇನು, ಸುಮ್ಮನೆ ಮಾತಿಗೆ ಬಂತಲ್ಲ ಹೇಳ್ದೆ ಅಷ್ಟೇ, ಅಷ್ಟೆಲ್ಲ ಸಲ್ಗಿ ಕೊಟ್ಕೊಳೋದು ಒಳ್ಳೇದಲ್ಲ ಅಂತ. ನಿಮ್ಗೆ ಹಂಗೆ ಮಾಡೋದೇ ಸಮ ಹಾಕ್ಕೊಂಡ್ರೆ ಹಾಗೆ ಮಾಡಿ, ನಂಗೇನು. ಹೋಗಲಿ ಬಿಡಿ, ಬೇರೆ ಮಾತೇನಾರು ಆಡಿ, ಆ ಮಾತು ಬಿಟ್ಬಿಡಿ ಅಲ್ಲಿಗೆ. ಅತ್ತೆ ಇನ್ನು ಮಾತ್ರ ನೀವು ಗುಂಡನ ಸಂಬಳ ಸುದ್ದಿ ಆಗಲಿ, ಅವನ ರಜೆ ಸುದ್ದಿ ಆಗಲಿ, ಯಾವುದ್ರ ಸುದ್ದಿನೂ ಮಾತಾಡೋದೇ ಬೇಡ. ಇದೊಂದು ಮಾತು ಹೇಳಿ ಮುಗಿಸ್ತೀನಿ ನಾನು. ನೀವು ಹೇಳ್ತೀರಲ್ಲ ಮನೆಯವ್ರು ಹಾಗೆ ಮಾಡ್ತದೆ ಎಲ್ಲ ಕೊಡ್ತದೆ ಅಂತ, ಅವ್ನ ಕೆಲಸ ಹೆಂಗೆ ಮಾಡ್ತಾನೆ ಹೇಳಿ? ಮನೆಯವ್ರ ಥರನೇ ಮಾಡೋದಲ್ಲ ಅವನು, ನಮ್ಮನೆ ಕೆಲಸ ಅನ್ನೋ ಥರನೇ ಮಾಡ್ತಾನೆ ಗೊತ್ತಾ ಅವನ. ಒಂದು ದಿವಸನಾರು ತೋಟದಲ್ಲೆಲ್ಲಾರು ಕೂತು ಗೀತು ಗೊತ್ತನು ಕೇಳಿ. ಅದಿರಲಿ, ಎದ್ದು ಮನೆ ಹತ್ರ ಎಷ್ಟು ಕೆಲಸ ಮಾಡಿ ಹೋಗ್ತಾನೆ. ಇವಿಷ್ಟನ್ನು ನಾವೇ ಮಾಡೋದಾದ್ರೆ ಹೌದಾ? ಅವಾಗ ಮಾಡ್ತಿದ್ದೆ ನಾನು, ಬಾಲ್ಯ ಇರಲ್ಲ ಮಾಡ್ತಿದ್ದೆ. ಈಗ ಅವನು ಬಿಟ್ಕೊಂಡು ನಾನು ಇವನ್ನೆಲ್ಲ ಮಾಡೋದು ಹೌದಾ? ಅವ್ನು ಕೆಲಸ ಮಾಡಿಕೊಡದೆ ಇದ್ರೆ ಮತ್ತೇನಿಲ್ಲ, ನನ್ನ ಕತೆ ಏನಾಗಿರ್ತಿತ್ತೆ ಏನೋ ಇಷ್ಟೊತ್ತಿಗೆ. ಅದೆಲ್ಲ ಇದಕ್ಕೆ ಎಲ್ಲಿ ಗೊತ್ತಾಗ್ತದೆ? ಹೋಗಲಿ ಬಿಡಿ, ಆ ವಿಷಯ ಮಾತಾಡೋದೇ ಬೇಡ ಇನ್ನು. ಅಲ್ಲ ಮಾವ, ಈಗ ಅಡಿಕೆ ಏನು ಮಾಡೋದು? ಸುಮ್ಮನೆ ಕಾದು ಕೂರ ಕತಿ ಆತದ ಅಂತ. ಅದಕ್ಕೆ ಈಗ ಮೇಲೊಂದು ಪ್ಲಾಸ್ಟಿಕ್ ಚೀಲ ತಂದು ಹಾಕ್ಬೇಕು ಅಂತೇಳಿ ಹೇಳ್ತಿದ್ರು ಎಲ್ಲ. ನಾವು ಅದನ್ನು ಹಾಕ್ಲ. ಏನಾರು ಬೂಸಿ ಇಷ್ಟು ಬಂದ್ರೆ ಮತ್ತೊಂದು ಸತಿ ಯಾರು ಚೊಗರಿಗೆ ಹಾಕಿ ತೆಗಿಯಾರೋ? ಇಲ್ಲ ಮಾರುತಿ, ಹಂಗೇನಾಗಲ್ಲ. ಹಂಗೆ ನಾನೊಂದು 7-8 ಬಿಸಿಲು ಒಣಸಿನೇ, ಎಂತ ಆಗಲ್ಲ. ರೂಮಲ್ಲಿ ಬೆಚ್ಚಗಿರ್ತದೆ. ಎಂತಕ್ಕೂ ಅಡಿಬಡಿಯಕ್ಕೆ ಅಡಿಕೆ ರೇಟೇ ಆಗಲ್ಲಲ್ಲ. ಇವತ್ತಾತದ ನಾಳೆ ಆಗ್ತದೆ, ಇವತ್ತಾತದ ನಾಳೆ ಆಗ್ತದೆ ಅಂತಾರಪ್ಪ. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ, ಎಂತ ಅತ್ಲಕ್ಕೆ ಸುಮ್ಮನೆ ಇದ್ದ ರೇಟಿಗೆ ಕೊಡ್ಬೋದೇನೋ. ಆಮೇಲೆ ಇದಕ್ಕಿಂತನೂ ಕಡಿಮೆ ಆದರೆ ಇನ್ನೇನು 1-2 ತಿಂಗಳು ಹೊಸ ಅಡಿಕೆ ಬರ್ತದೆ. ಇನ್ನು ರೇಟ್ ಆಗೋದು ಯಾವಾಗ? ಎಲ್ಲ ಇನ್ನು ರೇಟ್ ಆಗ್ತದ ಮತ್ತೆಂತಾರ. ಯಾವುದಕ್ಕೆ ಆದರೂ ಯೋಗ ಬೇಕು. ಹಣ ಇದ್ದವನ ಮನೆಗೆ ಹೋದ್ರು ಋಣ ಇದ್ದಷ್ಟೇ ಸಿಕ್ಕೋದು ಅಂತಾರಲ್ಲ, ಅದೇನು ಸುಳ್ಳನ? ಈಗ ಏನಾರು ನಮ್ಮ ಮನೇಲಿ ಅಡಿಕೆ ಇಲ್ಲದೆ ಇದ್ದಿದ್ರು ಘನಾಗ ರೇಟ್ ಆಗ್ತಿತ್ತೇನ. ಒಂದು 6 ಕಾಳು 3 ಕಾಳು ಇಟ್ಕೊಂಡಿನಲ್ಲ, ಇಲ್ಲ ಆಗಲ್ಲ. ಈಗ ನಮಗೀಗ ಒಗ್ದು ಖರ್ಚಿಗೆ ಬೇಕು, ಈಗ ಕೊಡದೇ ಇದ್ರೆ ಆಗಲ್ಲ. ಔಷಧಿ ಸಾಮಾನು ಒಂದು ಸತಿ ಕಡೆ ತಂದಿದ್ದು, ಅವು ಸೊಸೈಟಿಲಿ ಲೋನ್ ಇರಕ್ಕೆ ಹೋಗಿ ಅಲ್ಲೂ ಈಗ ಇದಾಗ್ತಾ ಇದೆ. ಒಂದೇ ಹಪ್ತಿಗೆ ತಂದಿದ್ದ, ಅವಾಗ ಇನ್ನೊಂದು ಸತಿಗೆ ತರ್ಬೇಕು. ಇನ್ನೇನು 10-15 ದಿನ ಮತ್ತು ಹೊಡಿಬೇಕು ಔಷಧಿನ. ಸುಮ್ಮನೆ ಅಲ್ಲಿ ಬಡ್ಡಿ ಕಟ್ಟೋ ಬದಲು ಅಡಿಕೆ ಕೊಟ್ಟೆ ನಾವು ಸಾಲ ಎಲ್ಲ ತೀರಿಸ್ಕೋಬೋದಿತ್ತು. ನಾವು ಯಾಕಾರು ಇಟ್ಕೊಂಡ್ವೇನೋ ಅನ್ನಂಗೆ ಆಗ್ತದೆ. ಈಗ ಅಡಿಕೆ ಬಂದರೂ ಎಲ್ಲಿ ನಮ್ಮ ಖರ್ಚಿಗೇನು ಅದೇನು ಸಿಕ್ಕಲ್ಲ. ಈಗ ನೋಡಿ ದನನೂ ಮಾರಿಸ್ಕೊಂಡವೆ, ಆದಾಯ ಅಂತ ಎಂಥದೂ ಇಲ್ಲಲ್ಲ ಮಾವ. ಖರ್ಚಿಗೆ ಎಂತ ಮಾಡೋದು? ಹ್ಞೂನೇ, ನಾನು ಅದನ್ನೇ ಜ್ಞಾನ ಮಾಡ್ತಿದ್ದೀನಿ. ಹಂಗೆ ತಿಂಗಳಿಗೊಂದು 10-12 ಸಾವಿರನಾರು ಎಂಥದಾರು ಬರೋಂಗಿದ್ದಿದ್ರೆ ಹೆಂಗಾರು ಮುಗ್ಸಾಕ್ಬೋದು. ಅದ್ರ ಮಧ್ಯೆ ಇದು ಒಬ್ಳು ಬೇರೆ ಕೆಲಸದವನಿಗೆ ಇದಂತೆ. ಅವ ಇದ್ದಿದ್ಕಾತು ಎಲ್ಲಾರು ದಿನ ಸಂಬಳ ಕೊಡೋರಾಗಿದ್ರೆ ನಾವು ಯಾರಿಗೆ ಹೇಳಬೇಕಿತ್ತು? ಅವನು ಈಗ ಅವನ ಮನೇಲೇನೋ ಶ್ರಾವಣ ಮಾಡ್ತಾರಂತೆ. ಇನ್ನೊಂದು 15 ದಿವಸಕ್ಕೆ ಆಗಲೇ ಹೇಳಿದ್ನಪ್ಪ, ಅಣ್ಣ ಅಮ್ಮನೇ ಎಲ್ಲ ಸಿಕ್ತವ್ ಹೇಳೇನಂತೆ. ಫಸ್ಟು ಶ್ರಾವಣನೇ ಮಾಡ್ತೀನಿ ಬಾ ಅಂದನಂತೆ. ಹೋಗೋಷ್ಟೊತ್ತಿಗೆ ದುಡ್ಡು ಬೇಕು ಅಂತ ಕೂತಾನೆ. ದೇವ್ರು ನಡೆಸ್ಕೊಟ್ಟು ಅಷ್ಟೊತ್ತಿನ ಒಳಗೆ ಅಡಿಕೆ ರೇಟ್ ಒಂದು ಸ್ವಲ್ಪ ಹಾಗೆ ಅಡಿಕೆ ಕೊಟ್ಟರು ಸಾಕಂತ ಕಾಯ್ತಿದ್ದೀನಿ ನಾನು. ಓ ಹೌದಾ, ಅವನು ಮನೆಗೆ ಹೋಗ್ಬೇಕಂತ ಅವಾಗ. ನಾನಂಗಾರು ಒಂದು 4 ದಿನ ಹೋಗಿ ಬರೋಣ ಬಾಲೆ ಕರ್ಕೊಂಡು ಅಂದ್ಕೊಂಡಿದ್ದೆ. ನಮ್ಮ ಅಮ್ಮ ಬೇಜಾರು ಮಾಡ್ತಿತ್ತು, ಹೋಗೋಕ್ಕಾಗಲ್ಲ ಏನೋ ನಂಗೆ ಹಂಗಾರೆ. ಅಲ್ಲ, ಅವನು ಹೋದ್ರೆ ಏನೀಗ ನೀನು ಒಂದು 2 ದಿವ್ಸಕ್ಕೆ ಹೋಗಿ ಬರೋದಾರು ಹೋಗಿ ಬರ್ಬೋದು ಅಂತ. ಒಂದೇನು ಕೆಲಸನೂ ಏನು ಇರಲ್ಲ. 2ನೇ ಹಪ್ತೆ ಔಷಧಿ ಒಂದಾದರೆ ಅವನು ಹೇಳೇನೆ, ಗುಣ್ಣು ಹೇಳೇನೆ, 2ನೇ ಸತಿ ಔಷಧಿ ಪೂರೈಸೆ ಹೋಗ್ತೀನಿ ಅಂದಾನೆ. ಪೂರೈಸಿ ಹೋದರೆ 4 ದಿನ ಇದ್ದು ಬರ್ಬೋದು. ಅದರಲ್ಲೊಂದೇನೋ ಇದು ಈ ಅಂಥದ್ದು ಜ್ಞಾನ ಮಾಡಿದೆ ನೋಡು. ಹಾಂ, ಆವಾಗಲೇ ಹೇಳಬೇಕು ಅಂದ್ಕೊಂಡಿನಿ, ಜ್ಞಾನ ಮರ್ತೋಗಿದೆ. ಅಲ್ಲ ವಸಂತ, ನೀ ಹೇಳ್ತೀಯಲ್ಲ, ಒಂದು ಡ್ರಮ್ ಔಷಧಿ ಹೊಡೆದಿದ್ದಕ್ಕೆ ದುಡ್ಡು ಎಷ್ಟು ಗೊತ್ತಾ ನಿಂಗೀಗ? 1200 ರೂಪಾಯಿ. ಅವ ಮೊನ್ನೆ 3 ಡ್ರಮ್ ಹೊಡೆದ್ನಲ್ಲ, ಅವತ್ತೇ ಅವ್ನು 4000 ರೂಪಾಯಿ ಸಂಬಳ ಆಗಿದೆ. 400 ರೂಪಾಯಾರು ಕೊಟ್ಟಿವ ನಾವು ಅವನಿಗೆ. ನಾನೇ ಎಷ್ಟೋ ಸತಿ ಜ್ಞಾನ ಮಾಡೀನಿ. ಯಾವ ದೇವ್ರ ಮನಸ್ಸು ಮಾಡಿ ನಮ್ಮನ್ನೊಂದು ಕಾಪಾಡಕ್ಕಂತ ಅವನು ತಂದು ನಮ್ಮನಿಗೆ ಸೇರಿಸಿದ್ದೇನೋ ಅಂತ. ಅವನಿಲ್ಲನ್ ಮಾತ್ರ ಮರೆಯಂಗೇ ಇಲ್ಲ ಈ ವಿಚಾರದಲ್ಲಿ. ಅಲ್ಲ ಮಾವ,
ಎಂತ ಗೊತ್ತಾ, ಅವನು ಕೇಳ್ತಾನೋ ಬಿಡ್ತಾನೋ, ಹಂಗಂತೇಳಿ ನಾವು ಹಾಗೆ ಬಿಡೋಕ್ಕಾಗಲ್ಲ. ಈಗ 1200 ಅಲ್ಲದೆ ಇದ್ರೂ 1000 ರೂಪಾಯಿ ಯಾರು ಕೊಡ್ಬೇಕು ಅವನಿಗೆ ಒಂದು ಡ್ರಮ್ಮಿಗೆ. ಲಾಸ್ಟಿಗೆ ದುಡ್ಡು ಕೊಡೋಷ್ಟೊತ್ತಿಗೆ ಔಷಧಿ ಹೊಡೆದಿದ್ದು ಮತ್ತು ಕೊನೆ ತೆಗೆದಿದ್ದನ್ನೇ ಬೇರೆ ಲೆಕ್ಕ ಮಾಡ್ಬೇಕಪ್ಪ. ಸುಮ್ಮನೆ ಬೇರೆಯವ್ರ ಹತ್ರ ಎಷ್ಟಂತ ಪುಕ್ಷಟೆ ಕೆಲಸ ಮಾಡಿಸ್ಕೊಳೋದು, ಅವ್ರು ಮಾಡ್ತಾರೆ ಅಂತ. ಹಂಗೆ ಮಾಡಬಾರ್ದು, ತಪ್ಪಾಗ್ತದದು. ಯೋ ಪುಣ್ಯಾತ್ಗಿತಿ, ನಿಂಗೊಬ್ಳಿಗೆ ಅಂತ ಆಗ್ಯದೆ. ಅಷ್ಟು ರೀತಿ ದುಡ್ಡು ಹೆಚ್ಚಾಗಿದ್ದು ಸಾಕಲ್ಲ ಮರತಿ ನಿಂಗೆ. ನನ್ನ ಹತ್ರ ಕೊಡು, ನಾ ಇಟ್ಕೊಂಡಿರ್ತೀನಿ. ಅವನೇ ಕೇಳದೆ ಇದ್ಮೇಲೆ ನೀನೊಂದು ಎಂತ ಕೊಡೋದೆ? ಅವನು ಕೇಳ್ತಾನೋ ಬಿಡ್ತಾನೋ, ನಮ್ಮ ಧರ್ಮ ನಾವು ಕೊಡಬೇಕು ಅತ್ತೆ. ಅಷ್ಟು ಬೇರೆಯವ್ರ ಶ್ರಮನ ನಾವು ಪುಕ್ಷಟೆ ಬಳಸ್ಕೊಬಾರ್ದು. ಅದನ್ನು ಒಳ್ಳೇದಲ್ಲ ಅದು. ನಮಗೂ ಒಳ್ಳೇದಾಗಲ್ಲ, ನಮ್ಮ ಮಕ್ಕಳಿಗೂ ಒಳ್ಳೇದಾಗಲ್ಲ. ಕೊಡೋಣ. ನಾನು ಜ್ಞಾನ ಮಾಡಿದ್ದೆ ಕೊಡ್ಬೇಕು ಅಂತ ನಾನು ಹಂಗೆ ಅವನಿಗೆ ಸಪ್ರೇಟಾಗಿ ಕೊಡೋದನ್ನೆಲ್ಲ ಬೇರೆ ಬರೆದು ಇಡ್ತಾ ಇದ್ದೀನಿ. ಅವನು ಎಲ್ಲರೂ ಮದುವೆ ಹಬ್ಬ ಏನಾರು ಆದರೆ ಆವಾಗ ಬೇಕಾಗ್ತದಲ್ಲ ಅವನಿಗೆ, ಒಟ್ಟಿಗೆ ಕೊಟ್ಟರು ಸೈ. ದುಡ್ಡು ಕೊಡ್ತೀನಪ್ಪ, ಮತ್ತು ಅವನ ಕೈ ಋಣ ಹಂಗೆ ಇಟ್ಕೊಂಡಿರಲ್ಲ. ಮದುವೆ ಯಾರಿಗೆ? ಗುಂಡುಗೆ? ಅದು ಯಾರಿಗೆ ಹೆಚ್ಚಾಗಿದೆ ಅಂತ ಇವನಿಗೆ ತಂದು ಕೊಡ್ತಾರೆ ಮರ? ಅಲ್ಲ, ನಿಮ್ಮ ಮಗಗೆ ನನ್ನಂಥ ಹುಡುಗಿ ಸಿಕ್ಕೀನಿ ಅಂದಮೇಲೆ ಗುಂಡಿಗೆ ಸಿಕ್ಕದೆ ಏನು ಅತ್ತೆ? ಅವನಂತೂ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಹೆಂಡ್ತಿನ. ಹಿಂಗಿದ್ದೇ ಮಾತಲ್ಲ ಅನ್ನೋದು ನೋಡು. ಎಂತಾಗಿದೆ ನನ್ನ ಮಗಗೆ? ಎಂತ ಆಗಿದೆ? ಬಿಡಿ ಈಗ ಅದಕ್ಕಾಗಿ ಮತ್ತೊಂದು ತರ್ಕ ಬೇಡ. ಈಗ ಆ ಮಾತು ಅಲ್ಲಿಗೆ ಬಿಡಿ. ನಾನು ಹೇಳ್ಬೇಕಂತ ಮಾಡಿದ್ದೆ. ಅಲ್ಲ ಎಂತ ಗೊತ್ತಮ್ಮವ, ಆ ಮಾತು ಅಲ್ಲಿಗೆ ನಿಲ್ಲಿಸಿದ್ವಲ್ಲ. ತಿಂಗ್ಳಿಗೆ ಸ್ವಲ್ಪನೂ ಸಂಪಾದನೆ ಇಲ್ಲದೆ ಇದ್ದರೆ ಕಷ್ಟ ಆಗ್ತದೆ ಮಾವ. ಕರಾವಿರಷ್ಟೊತ್ತಿಗೆ ಗೊತ್ತಾಗ್ತಿರ್ಲ. ಇನ್ನು ಹಾಲು ತರಬೇಕು ಮನೆಗೆ. ಹಾಲು ಕೊಡಲ್ಲ ಅಂತೇಳಿ ದನಿನ್ನೇನು ಹಂಗೆ ಬಿಡೋಕ್ಕಾಗಲ್ಲ. ಅವಕ್ಕೆ ಹಿಂಡಿ ಹಾಕಬೇಕು, ಮನೆಗೆ ಸಾಮಾನು ಬೇಕು. ಇದಕ್ಕೆಲ್ಲ ಎಲ್ಲಿಗೆ ಹೋಗೋದು? ನನ್ನ ಮಗನ ಖರ್ಚಿಗೂ ಸುಮಾರು ಬೇಕಾಗ್ತದೆ. ಹಂಗೆ ತೀರಾ ಏನೂ ಇಲ್ಲಿದ್ದವ್ರ ಥರ ಹೆಂಗೆ ಬೆಳೆಸೋದು ಅವನ್ನ? ಅದಕ್ಕೆ ಅಲ್ಲ, ನಾನು ಅದನ್ನೇ ಜ್ಞಾನ ಮಾಡ್ತೀನಿ. ನನಗೂ ಗೊತ್ತಾಗ್ತದೆ, ಬೇಕು ಮನೆ ಅಂದಮೇಲೆ ಸ್ವಲ್ಪ ಸಂಪಾದನೆ ಬೇಕು. ಇದೊಂದು ಮಳೆಗಾಲ ಹೆಂಗಾರು ಕಳೆದ್ರೆ ಮುಂದಿನ ಸತಿಯಿಂದ ನಾನು ಇದು ಮಾಡ್ತೀನಿ. ಮಂಡಿಗೆ ಅಡಿಕೆ ಕಳಿಸಿದ್ರೆ ಬೇಕು ಅಂದಾಗ ಸ್ವಲ್ಪನೇ ಹೀಗೆ ಅಡ್ವಾನ್ಸ್ ಬರ್ತಾ ಇರ್ಬೋದು. ಅದೇನು ಮರ ಅದು? ಮಂಡಿ ಬಡ್ಡಿ ಕಟ್ಟು ಪುರ್ಗಣಕ್ಕಾಗಲ್ಲ, ಮಂಡಿಲಿ ಸಾಲ ತರಬಾರ್ದು ಅಂತಿದ್ರೆ ಈಗ ಅನಿವಾರ್ಯ ಅಂದಾಗ ಎಂತ ಮಾಡೋಕ್ಕಾಗ್ತದೆ? ಈಗ ಸರಿತ್ ಹೇಳ್ದಂಗೆ ದನ ಹಾಲು ಕೊಡ್ತಿತ್ತು, ಈಗ ಏನು 100 ರೂಪಾಯಿ ಆಗಲಿ ಬೇಕಾದ್ರೆ ಸಿಕ್ತಿತ್ತು, ಎಂಥವ್ರೊಂದು ಖರ್ಚಿಗೆ ಆಗ್ತಿತ್ತು. ಪೂರ್ತಿ ಆದಾಗ ಹಂಗೆ ಮಂಡಿಲು ವ್ಯವಹಾರ ಇಟ್ಕೋಬೇಕಾಗ್ತದೆ. ಈ ಮಂಡಿಗೆ ಹಾಕಿದ ಕೂಡಲೇ ಏನು ಸಾಲ ತರಬೇಕು ಅನ್ನೋದೇ ಇಲ್ಲ. ಹಿಂಗಿದ್ದೇನಾದ್ರು ಭಾಳ ಅನಿವಾರ್ಯ ಆದರೂ ತರೋದು, ಇಲ್ದಿದ್ರೆ ಸುಮ್ಮನಿರೋದು. ಅದು ಆಮೇಲಿನ ಕತೆ ಆತಲ್ಲ. ಈಗ ಸದ್ಯಕ್ಕೆ ದಿನ ಹೋಗೋದು ಹೆಂಗೆ ಹೇಳಿ? ನೀ ಎಂತ ಹೇಳ್ಬೇಕು ಅಂತಿದ್ದೀಯ ಸರಿತ? ಹೇಳ್ಬಿಡು. ಎಲ್ಲಿ ಯಾವ್ದಾರು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ದೀಯಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಈಗ ದಿನ ಹೋಗ್ಬೇಕಲ್ಲ ಮಾವ, ನಮ್ದಾರು ಹೆಂಗಾರು ಆಗ್ತದೆ. ಪುಟಾಣಿ ಅವನಿಗೆ ಬೇಕಾಗಿದ್ದನ್ನು ನಾವು ತಂದು ಕೊಡೋಕ್ಕಾಗದೇ ಇದ್ಮೇಲೆ ನಾವು ಅಪ್ಪ ಅಮ್ಮ ಅಂತ ಇದ್ದು ಏನು ಪ್ರಯೋಜನ ನೋಡೋಣ ಹೇಳಿ? ಈಗ ಇವ್ರನ್ನ ನಂಬ್ಕೊಂಡು ಕೂತ್ರೆ ಆಗಲ್ಲ. ಸುಮ್ಮನೆ ನಾನು ಬಿಸ್ನೆಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಾರೆ. ಎಂತ ಮಾಡೋದು ಇಲ್ಲ. ಅಲ್ಲ ನೋಡು, ಹಿಂಗಿದ್ದು ಮಾತಾಡೋದಕ್ಕೆ ಅಲ್ಲ ಅವ ಬೈಯ್ಯದ. ಬಿಸ್ನೆಸ್ ಮಾಡ್ತೀನಿ ಅಂತಾರೆ, ಎಂಥದನ್ನ ಮಾಡಲ ಅಂದರೆ ಪುಕ್ಸಟ್ಟೆ ಆಗ್ತದಾನೆ. ಅದಕ್ಕೆ ದುಡ್ಡು ಕೊಡ್ಬೇಕಲ್ಲ. ದುಡ್ಡೆಲ್ಲ 1 ರೂಪಾಯಿ ಬಿಚ್ಚಾರ ನಿನ್ನ ಮಾವ? ಸುಮ್ಮನೆ ಕುತ್ಕ ಮಾರತಿ. ದುಡ್ಡು ಕೊಟ್ಟು ಕೂಡಲೇ ಏನು ನಿನ್ನ ಮಗ ಬಿಸ್ನೆಸ್ ಮಾಡಿ ಮೇಲಿಂದ ತಂದು ಇಳಿಸ್ತಿದ್ದ ನೋಡೋ. ಮತ್ತೊಂದು ಕಡೆ ಎಲ್ಲರೂ ಹೋಗಿರ್ತಿತ್ತು, ದುಡ್ಡು ಇಲ್ಲ ಇದು ಇಲ್ಲ ಆತಿತ್ತು ಅಷ್ಟೇಯ. ಬಿಸ್ನೆಸ್ ಮಾಡ್ತಾನಂತ ಬಿಸ್ನೆಸ್ ಮಾಡೋನ್ ಮಕ ನೋಡು. ನೋಡಿ, ಹಿಂಗೆ ಮಾತಾಡೋದಕ್ಕೆ ಅಲ್ಲ ಅವನಿಗೆ ಸಿಟ್ಟು ಬರೋದ. ಬಿಡಿ ಈಗ ಇದನ್ನಲ್ಲಿಗೆ ಬಿಡಿ. ನಾನು ಎಂತ ಹೇಳಕ್ಕೆ ಹೊರಟೆ ಗೊತ್ತಾ ಮಾವ, ಇಲ್ಲಿ ಟೀಚರ್ ಕೆಲಸ ಒಂದು ಖಾಲಿ ಅದೆಯಂತಲ್ಲ, ಅದಕ್ಕೆ ಹೋಗ್ಬೋದಿತ್ತನೋ ಅಂತ ಯೋಚನೆ ಮಾಡ್ತಿದ್ದೀನಿ. ನಂಗೆ ಬಸ್ ಟೈಮಿಂಗ್ಸ್ ಎಲ್ಲ ಸರಿಯಾಗಿ ಅದೇ. ಹೋಗಿದ್ರೆ ತಿಂಗಳಿಗೆ ಒಂದು 8-10 ಸಾವಿರ ರೂಪಾಯಿ ಕೊಟ್ಟರು ಸಾಕಲ್ಲ, ಹೆಂಗಾರು ನಿಭಾಯಿಸ್ಬೋದು. ಎಂತ ಟೀಚರ್ ಕೆಲಸಕ್ಕೆ ನೀನು ನಗಾಟರು ಯಾರು? ಸುಮ್ಮನಿರು. ಆತಿಗೆ ಇನ್ನೊಂದು 2 ತಿಂಗಳಿಂದ ಅನ್ನಷ್ಟೊತ್ತಿಗೆ ಹೊಸ ಅಡಿಕೆ ಬರ್ತದೆ, ಅಲ್ಲಿಂದ ಅಲ್ಲಿಗೆ ಸರಿ ಆತ ಹೋಗ್ತದೆ. ಏನು ಎಲ್ಲರೂ ಮನೇಲಿ ಲಕ್ಷಗಟ್ಟಲೆ ದುಡ್ಡು ಇಟ್ಕೊಂಡೆ ವ್ಯವಹಾರ ಮಾಡಲ್ಲ. ಅದಕ್ಕೆ ಬೇಕಂಬಷ್ಟು ದಾರಿ ಅದೇವೆ. ಸುಮ್ಮನಿದ್ದು ಬಿಡು ನೀನು. ನಗಾಡೋದು ಎಂತಕ್ಕೆ ನಗಾಡ್ತಾರತ್ತೆ?
ಟೀಚರ್ ಕೆಲಸ ಮಾಡೋದಂದ್ರೆ ಅದು ಎಲ್ಲರಿಗೂ ಆಗಲ್ಲ. ಅದಕ್ಕೂ ಒಂದು ಯೋಗ ಬೇಕು ಗೊತ್ತಾ. ಟೀಚರ್ ಕೆಲಸ ಮಾಡಿದ್ರೆ ಯಾಕೆ ನಗಾಡ್ತಾರೆ? ಅದೇಯ್ಯ, ಟೀಚರ್ ಕೆಲಸ ಮಾಡಿದ್ರು ನಗಾಡೋದಿಂತಕ್ಕೆ ನಗಾಡ್ತಾರೆ ಮತ್ತು ಗೌರವ ಕೊಡ್ತಾರೆ. ಗೌರವ ಬೇಡ, ಎಂಥದ್ದು ಬೇಡ. ಗಂಡ ಹೆಂಡತಿ ಎಲ್ಲ ಸ್ವಲ್ಪ ದಿನ ಆಗಿದೆ, ಗನಗದಾರೆ, ಮತ್ತೊಂದೇನಾರು ಹೆಚ್ಚಾಗಿ ಕೂರಿಸ್ಬೇಕಂತನ? ಅದು ಟೀಚರ್ ಕೆಲಸಕ್ಕೆ ಅಲ್ಲಿ ಆ ಮಕ್ಳಿಗೆ ಪಾಠ ಮಾಡೋಕೆ ಹೋದ್ರೆ ಇಲ್ಲಿ ಮನೇಲಿ ಬಾಲ್ಯ ನೋಡ್ಕೊಳೋದ್ಯಾರ, ಉಳ್ದು ಕೆಲಸ ಮಾಡೋದ್ಯಾರ? ನನಗೇನು ವಯಸ್ಸು ಕೂಡ ಬರ್ತದಂದ್ರೆ ಅವನನ್ನು ಕರ್ಕೊಂಡೇ ಹೋಗ್ತೀನಿ ನಾನು. ಅವನ ಮನೇಲಿ ಬಿಟ್ಟು ಹೋಗಲ್ಲ. ಈಗ ಸುಮಾರು ಉಳಿತಾಯ ಆಗ್ತದತ್ತೆ. ನಾನು ಏನಾರು ಅವ್ನು ಕರ್ಕೊಂಡೋಗಿ ಅವ್ನ ಅದೇ ಸ್ಕೂಲಿಗೆ ಸೇರಿಸಿದ್ರೆ ಫೀಸು ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ಕಡಿಮೆ ತಗೋತಾರೆ. ನನಗೆ ಸಂಬಳ ಬರೋದು ಬರ್ತದೆ. ಹೆಂಗಾರು ಒಂದು ಸ್ವಲ್ಪ ಅವ್ನು ದೊಡ್ಡ ಆಗೋ ತನಕ ನಮ್ದು ಅಡಿಕೆ ತೋಟ ಎಲ್ಲ ಒಂದು ಹಂತಕ್ಕೆ ಬರೋ ತನಕ ಆಮೇಲೆ ಬಿಡ್ತೀನಿ ನಾನು. ಅದೇನು ಯಾವಾಗ ಬೇಕಾದ್ರೆ ಬಿಡ್ಬೋದು ಕೆಲಸನ. ಹೋಗೋಣ ಅಂತ ಅಂದ್ಕೊಂಡಿನಿ. ಅದು ವೇಕೆನ್ಸಿ ಅದೆಯೇ ಇಲ್ಲ ಗೊತ್ತಿಲ್ಲ, ಕೇಳಿ ನೋಡ್ಬೇಕು. ನಿಮ್ಮನ್ನೊಂದು ಮಾತು ಕೇಳ್ಕೊಂಡು ಆಮೇಲೆ ವಿಚಾರಿಸೋಣ ಅಂದ್ಕೊಂಡೆ. ಓಹೋ, ಎಲ್ಲ ಎಲ್ಲಿಗೆ ಹೋಗ್ಯಾರೆ ನೋಡ್ತಾ ಇದ್ದೀನಿ. ಇಲ್ಲಿ ಕೂತ್ಕೊಂಡು ಪಂಚಾಯತ್ಗೆ ಹೊಡಿತಾ ಇದ್ದೀರಾ? ಅವನಿಗೆ 2 ಸತಿ ಎದ್ಕೊಂಡು ಕುಸು ಕುಸು ಅಂದ ಗೊತ್ತಾನ. ನಾನಲ್ಲಿ ತೂಗ್ ಮಲ್ಸಿನಿ. ಏನು ಸಣ್ಣ ಬಾಲೆ ಹಾಗೆ ಇನ್ನೂ ಜೋಲಿಗೆ ಹಾಕ್ತೀರಪ್ಪ. ಅವ್ನು ಕಾಲು ಪೂರ್ತಿ ಹೊರಗೆ ಬಂದ್ಕೊ ಕೂತ್ಕೋತದೆ. ಅದು ಅಂತ ಇದು ಮಾಡ್ತೀರೇನ? ನೋಡೋದ ಒಂದು ಗಳಿಗೆಗೆ ಹಿಂಗೆ ಹೇಳ್ತಾನೆ. ಇನ್ನು ದಿನಿಟ್ಟಿಡಿ ಮನೇಲಿ ಇಲ್ಲದೆ ಇದ್ರೆ ದಿನಿಟ್ಟಿಡಿ ಮನೇಲಿರಲ್ಲ, ಎಲ್ಲಿಗೆ ಹೋತದ ಮನೇಲಿರದೆ? ಎಲ್ಲಿಗೆ ಹೋಗೋದು ಇಲ್ಲ. ಇಲ್ಲದೆ ಇದ್ರೆ ಏನಾಗ್ತದೆ ಅಂತ ಅದು ಹೇಳಿದಷ್ಟೇಯ. ಅವ ಇಂಥ ಮಾತೆಲ್ಲ ಕೆಳಗೆ ಬೀಳ್ಬೇಕಾರೆ ಹೆರ್ಕೊಂಡು ವಾದ ಮಾಡೋಕೆ ಶುರು ಮಾಡಿಬಿಡ್ತೀರಿ. ಸುಮ್ಮನೆ ಹಂಗೆ ಹೇಳಲ್ಲ ಅಮ್ಮ, ನಂಗೆ ಗೊತ್ತು. ಎಲ್ಲಿಗೂ ಹೋಗ್ಬೇಕು ಅಂತ ಮಾಡಿದೇನಾ, ಅದಕ್ಕೆ ಹೇಳ್ತಾ ಇದೆ. ಎಲ್ಲಿಗೂ ಇಲ್ಲ. ಅದರಲ್ಲೊಂದು ಗುಟ್ಟು ಒಂದೆ ಅಂತ. ನಾಳೆ ಹೋಗಕ್ಕೆ ಶುರು ಮಾಡಿದ್ರೆ ಗೊತ್ತಾಗಲ್ಲ. ಟೀಚರ್ ಕೆಲ್ಸಕ್ಕೆ ಸೇರ್ಕಿಬೇಕಂತ ನಿನ್ನ ಹೆಂಡತಿ. ಏನ ಟೀಚರ್ ಕೆಲ್ಸಕ್ಕ? ಸುಮ್ಮನಿದ್ದು ಬಿಡು. ಇಂಥವನ್ನೆಲ್ಲ ನಿನ್ನ ತಲೆಗೆ ಬಂದು ತುಂಬೋದು ಯಾರು ಅಂತೀನಿ. ಈಗ ಏನಾಗಿದೆ ನಿಂಗೆ? ಮನೇಲಿ ಏನು ಕಮ್ಮಿ ಆಗಿದೆ ಅಂತ ನಿನ್ನ ಟೀಚರ್ ಕೆಲ್ಸಕ್ಕೆ ಹೋಗ್ಬೇಕು? ಇಲ್ಲಪ್ಪ, ಕಮ್ಮಿ ಎಂಥದ್ದು ಆಗಲ್ಲ, ಹೆಚ್ಚಾಗಿದೆ ಅಂತ. ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು? ಸುಖ ಅಂದ್ರೆ ಸುಖ ಅಲ್ಲ, ತೀರ ಸುಖ ಹೆಚ್ಚಾಗಬಾರ್ದು. ಹಂಗಾಗಿ ಸ್ವಲ್ಪ ಕಷ್ಟಪಡೋಣ ಅಂತ. ಅವೆಲ್ಲ ಕೊನಕಿನ ಮಾತು ಬೇಡ ಆತ. ಏನು ನಿಂಗೆ ಕಮ್ಮಿ ಎಂತ ಆಗಿದೆ? ನಂಗೆ ಅದನ್ನು ಹೇಳೋಕ್ಕಾಗಲ್ಲ. ಯಾವ್ದು ಕಮ್ಮಿ ಆಗಲ್ಲ ಅದನ್ನು ನೀವು ಹೇಳಿ ನೋಡೋಣ. ಯಾವ್ದು ಕಮ್ಮಿ ಆಗಲ್ಲ? ಥೋ, ಈಗ ಮತ್ತೆ ಶುರುವಾತ. ಎಂತ ಆತ ನಿಂಗೆ? ಎಂತ ಆತ? ಇಲ್ಲಿ ಹಿಂಗೆ ಮಾತಾಡ್ತಾ ಕೂತ ಹೋದ್ರೆ ಏನಾಗ್ತದೆ ಅಂತ ಕೇಳ್ತಾ ಇತ್ತ, ಅದಷ್ಟೇ. ಏನು ಹೋಗೇ ಬಿಡ್ತೀನಿ ಅಂತ ಹೇಳ್ತಾ ಈಗ? ಇವತ್ತು ಹೋದ್ರೆ ಏನಾಗ್ತದೆ ಅಂತ ಕೇಳ್ತದೆ, ನಾಳೆ ಹೋಗ್ತದೆ. ಅವಾಗೆಂತ ಮಾಡೋದ? ಎಂತ ಮಾಡೋದು ಬೇಡ, ಸುಮ್ಮನೆ ಇದ್ರೆ ಸಾಕು. ನೋಡಿದ್ರಾ? ಕೇಳಿಸ್ಕೊಳ್ಳಿ ಅಲ್ಲಿ. ಅದು ಸುಮ್ಮನೆ ಹೇಳಿದ್ದಲ್ಲ, ಯಾರ ಹತ್ರನೂ ಎಲ್ಲ ಮಾತಾಡಿ ವಿಚಾರಿಸಿ ಡಿಸೈಡ್ ಮಾಡಿಕೊಂಡೇ ಹೇಳ್ತಾ ಇದೆ. ನಾನು ಮಾತ್ರ ಹೇಳ್ತಿದ್ದೀನಿ, ಬಿಲ್ಕುಲ್ ಎಲ್ಲಿಗೂ ಕೆಲ್ಸಕ್ಕೆ ಮಾತ್ರ ಹೋಗೋಕೆ ಕೂಡ್ದು. ಅಲ್ಲ, ಸತ್ಯ ಹೇಳಿದ್ರೆ ಇವ್ರು ನಂಬ್ತಿರ್ಲ. ಸುಮ್ಮನೆ ಮಾತಾಡೋದನ್ನು ಎಷ್ಟು ಬೇಗ ನಂಬ್ತಾರಲ್ಲ. ನಾನು ಯಾಕೆ ಟೀಚರ್ ಕೆಲಸಕ್ಕೆ ಹೋಗಲಿ? ಇಷ್ಟು ದೊಡ್ಡ ಸಾಹುಕಾರರ ಮನೆಗೆ ಸೊಸೆಯಾಗಿ ಬಂದು ನಾವು ಮಾತಾಡಿದ್ದೇ ಬೇರೆ, ಈ ಅಮ್ಮ ಹೇಳ್ತಿರೋದೇ ಬೇರೆ. ಇವ್ರು ತಮಾಷೆಗೆ ಹೇಳಿದ್ನ ಅವ್ರು ಸತ್ಯ ಅಂತಲೇ ತಿಳ್ಕೊಂಡ್ರು. ನಾನು ಶಿವಮೊಗ್ಗಕ್ಕೆ ಹೋಗಿ ಬರೋಣ ಅಂದ್ಕೊಂಡೆ. ಬಂಗಾರದ ರೇಟ್ ಎಲ್ಲ ಕಡಿಮೆ ಆಗ್ಯದಲ್ಲ, ನಮ್ಮ ಪುಟಾಣಿಗೆ ಅಂತಾರು ಒಂಚೂರು ತರ್ಬೋದಿತ್ತೇನು ಅಂತ. ಬಂಗಾರ ತರೋದು ಈಗ? ಮಾಡೋ ಕೆಲಸ ಮಾಡ್ಕೆ ಫಸ್ಟು. ಎಲ್ಲದೆ ದುಡ್ಡು? ಎಲ್ಲದೆ? ಹಾಂ, ಅಲ್ಲ ದುಡ್ಡಿಲ್ಲ. ಸರಿ, ನಂಗೆ ಗೊತ್ತೇ ಇರಲ್ಲ ನೋಡಿ. ಅವಾಗಷ್ಟೇ ಏನೋ ಹೇಳಿದ್ರಲ್ಲ, ಏನು ಕಡಿಮೆ ಆಗಿದೆ ನಿಂಗೆ ಅಂತ. ಅದೊಂದು ಕುತ್ರ ಸಿಕ್ತು ನೋಡಿ ಇಲ್ಲಿ. ಯಾವುದೊಂದು ಮಾತಾಡೋಕೆ ಹೋದ್ರೂ ಹಿಂಗಿದ್ದೊಂದು ಎಂತಾರು ಹೇಳಿಬಿಡ್ತದೆ. ಹೋಗಿ ನಿಮ್ಮ ಹತ್ರ ಮಾತಾಡ್ತಾ ನಿಂತ್ನಲ್ಲ, ಅದು ನನ್ನ ತಪ್ಪು. ನಾನು ಹೇಳ್ತಾನೆ ಇದ್ದೀನಿ. ಮನೆ ಒಳಗೆ ಏನಾರು ಕರ್ಕರೆ ಶುರು ಆಗ್ತದೆ, ಹಿಂಗಿದ್ದೆಲ್ಲ ಏನು ಹೇಳಕ್ಕೆ ಹೋಗಬೇಡಿ ಅಂತ. ಯಾರು ಹೇಳಿದ್ಯಾರು? ನಾವು ಮಾತಾಡ್ಕೊಂಡು ಇಲ್ಲಿ ಸುಮ್ಮನೆ ಇದ್ದು ನೀನು ಅವನ ಹತ್ರ ಹೇಳಕ್ಕೆ ಹೇಳಿದ್ರಾ? ಹೇಳ್ದಲ್ಲ ಹೇಳ್ಕಿತೀಯ, ಮತ್ತೆ ಇಲ್ಲಿ ಹೇಳ್ಬೇಡಿ, ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತಿರ್ತೀಯ. ನಿನ್ನ ನಾಲ್ಗಿ ಅಂದ್ರೆ ಮಾತ್ರ. ಇರಲಿ ಮಾವ, ಹೇಳಿದ್ದು ಒಳ್ಳೆಯದೇ ಆಯ್ತು. ಈಗ ನಾಳೆ ಹೊರಟು ಕೂಡಲೇ ಹೇಳೋ ಬದಲು ಈಗಲೇ ಒಂದು ಸ್ವಲ್ಪ ಅವ್ರ ಗಮನಕ್ಕೆ ತಂದಿರೋದು ಒಳ್ಳೆಯದು. ತಿರುಗಿ ಹೇಳಕ್ಕೆ ನಮ್ಮ ಹತ್ರ ಉತ್ತರ ರೆಡಿ ಇದ್ರೆ ಸಹ ಎಷ್ಟೇಯ. ಅಲ್ಲ, ಏನು ಕೆಲಸಕ್ಕೆ ಹೋಗೋದು ಬೇಡ, ಎಂತ ಮಾಡೋದು ಬೇಡ ಅಂದ್ರೆ ಉಳಿದ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಲಿ ಅವರು.
ನಾನು ಯಾಕೆ ಹೋಗ್ತೀನಿ ಅವಾಗ ಕೆಲಸಕ್ಕೆ? ಅಲ್ಲ ನಾ ಏನಾರು ಹೇಳ್ದಕ್ಕೂ ಮಗನ ಪರ ಮಾತಾಡ್ತೀರಿ ಅಂತೀಯ. ಅವ್ನು ಹೇಳಿದ್ರಲ್ಲಿ ತಪ್ಪೇನೆ? ನಮ್ಮ ಕುಲ ಕುಟುಂಬದಲ್ಲಿ ಯಾರು ಹೀಗೆಲ್ಲ ಈಗ ತಿಂಗಳ ಸಂಬಳ ಕೆಲ್ಸಕ್ಕೆ ಹೋಗ್ತಾರನ್ನು ಕೇಳಿ ನೋಡ. ಕುಲ ಕುಟುಂಬ ಅಷ್ಟು ದೂರ ಎಲ್ಲ ಯಾಕೆ ಹೋಗ್ತೀರಿ? ನಮ್ಮ ಮನೇಲಿ ಇವಳು ಕವನ್ನೇ ಹೋಗ್ತಾ ಇದ್ದಾಳಲ್ಲ ಕೆಲಸಕ್ಕೆ. ಅವಳಿಗೇನು ತಿಂಗಳಿಗೆ ಒಂದ್ಸರಿ ಸಂಬಳ ತಗೊಳತ್ತಾನೆ, ಅಥವಾ ವಾರಕ್ಕೊಂದ್ಸರಿ ಇಲ್ಲ ವರ್ಷಕ್ಕೊಂದ್ಸರಿ ಕೊಡ್ತಾರ ಅವಳಿಗೆ? ಅಲ್ಲ, ಅದು ಓದ್ಕೊಂಡು ಬರ್ಕೊಂಡು ಅಷ್ಟು ದೊಡ್ಡ ಕೆಲಸದಲ್ಲಿರೋಳು ಹೋಗ್ತದೆ. ಹಾಗಂತ ಇಲ್ಲಿ ಊರು ಮನೆಯಲ್ಲಿ ಹಿಂಗಿದ ಕೆಲಸಕ್ಕೆಲ್ಲ ಹೋಗೋದಾನೆ. ಹೆಂಗಿದ ಕೆಲಸ ಆತೆ? ಟೀಚರ್ ಕೆಲಸ, ಅದ್ರಲ್ಲಿ ಮರ್ಯಾದೆ ಹೋಗಂಥದ್ದು ಏನದೆ? ಎಷ್ಟು ಗೌರವ ಅದೇ ಗೊತ್ತಾ? ಹೋಗಲಿ, ಅದನ್ನಲ್ಲಿಗೆ ಬಿಡಿ. ನಾನು ನಿಮ್ಮ ಪ್ರಕಾರನೇ ಬರ್ತೀನಿ. ನಮ್ಮ ಕುಲ ಕುಟುಂಬದಲ್ಲಿ ಯಾರೂ ಹೋಗಲ್ಲ ಅಂದರೆ, ನಿಮ್ಮ ಕುಲ ಕುಟುಂಬದಲ್ಲೇ ಮಗು ಹುಟ್ಟಿ ಇಷ್ಟು ವರ್ಷ ಆದರೂ ಇದೇ ಥರ ಇಟ್ಕೊಂಡಿರೋರು ಎಷ್ಟು ಜನ ಇದ್ದಾರೆ? ತೋರಿಸಿ ಎಷ್ಟು ಜನ ಇದ್ದಾರೆ ಅಂತ. ಮನೇಲಿ ದನದ ಹಾಲು ಕೊಡ್ಬೇಕು, ಮನೆಗೆ ಸಾಮಾನು ತರಬೇಕು, ಆ ಥರ ಇರೋರು ಎಷ್ಟು ಜನ ಇದ್ದಾರೆ? ತೋರಿಸಿ. ಅದೆಲ್ಲ ನಿಮಗೆ ಕಾಣಿಸಲ್ಲ ಅಲ್ಲ? ಈಗ ಖರ್ಚು ಕಡಿಮೆನೇ ನಮಗೆ. ಅವ್ನು ಇನ್ನು ಮನೆಯಲ್ಲೇ ಬಿಟ್ಕೊಂಡಿರೋಕ್ಕತ್ತದ? ಸ್ಕೂಲಿಗೆ ಸೇರಿಸ್ಬೇಕಲ್ಲ, ಅವಾಗ ಎಲ್ಲಿಗೆ ಹೋಗ್ತೀರಿ? ಹಿಂಗೆ ಹೇಳ್ತಾ ಕೂತ್ಕೊತೀರಾ? ನಂಗೆ ಗೊತ್ತಿಲ್ಲ ಮರತಿ, ನೀವು ಎಂತ ಬೇಕಾದ್ರೆ ಮಾಡ್ಕೇಳಿ.